Namaste. Subject Engineering Mathematics for first semester BE. Name of the book author Dr. K.S.C. Sir. Module 2 Differential Calculus 2. Article number 2.3 Partial Differentiation. Type 2 Indirect Partial Derivatives. Worked problems. Problem number 65. If x power of x, y power of y, z power of z equal to c, show that del square z divided by del x del y equal to minus into 1 plus log x into 1 plus log y whole divided by z into 1 plus log z whole cube, and hence deduce that del square z divided by del x del y equal to minus inverse of x log ex when x equal to y equal to z. So ಇಲ್ಲಿ x power of x, y power of y, z power of z equal to c ಅಂದರೆ ಕಾನ್ಸ್ಟೆಂಟ್. ಇಷ್ಟು ಕಾನ್ಸ್ಟೆಂಟ್ ಅಂತ ಹೇಳಿದ್ದಾರೆ. ನಾವಿವಾಗ ಪ್ರೂವ್ ಮಾಡಬೇಕು del square z by del x del y equal to this much ಅಂತ ಫಸ್ಟ್ ಕೇಸ್. ಸೆಕೆಂಡ್ ಕೇಸಲ್ಲಿ ಏನು ಮಾಡಬೇಕು ಅಂದರೆ when x equal to y equal to z ಇರಬೇಕಾದ್ರೆ del square z by del x del y is this much ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ. Solution for this problem. So x power of x, y power of y, z power of z equal to c. c anta ಹೇಳಿದ್ರೆ constant. So here treat z as a function of x and y. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಏನು ಮಾಡಬೇಕು, z is a function of x and y ಅಂತ ಟ್ರೀಟ್ ಮಾಡೋಣ. ಓಕೆ. ಇನ್ ಆರ್ಡರ್ ಟು ಫೈಂಡ್ ದಿ ರಿಕ್ವೈರ್ಡ್ ಪಾರ್ಷಿಯಲ್ ಡೆರಿವೇಟಿವ್. ಎದಕ್ಕೋಸ್ಕರ ಅಂತ ಹೇಳಿದ್ರೆ ನಮಗೆ ಬೇಕಾಗಿರೋ ಅಂತಹ ಇದು ಪಾರ್ಷಿಯಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಲಿಕ್ಕೆ ಏನು ಬೇಕು, ಫೈಂಡ್ ಔಟ್ ಯಾವ್ದು ಬೇಕಾಗಿದೆ ಅಂದರೆ del square z by del x del y ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ. ಸೊ del z del y here del x. ಇಲ್ಲಿ ನಾವು del z by del y ಫೈಂಡ್ ಔಟ್ ಮಾಡಬೇಕಾಗತ್ತೆ, ಆನಂತರ del z by del x ಫೈಂಡ್ ಔಟ್ ಮಾಡಬೇಕಾಗತ್ತೆ. ಹಾಗಾಗಿ z ಈಸ್ ಎ ಫಂಕ್ಷನ್ ಆಫ್ x ಆ್ಯಂಡ್ y ಅಂತ ಕನ್ಸಿಡರ್ ಮಾಡೋಣ. ಓಕೆ. ಸೊ ಇವಾಗ ಏನು ಮಾಡಬೇಕು, ಟೇಕಿಂಗ್ ಲಾಗರಿದಮ್ ಆನ್ ಬೋತ್ ದಿ ಸೈಡ್. ಸೊ ಲಾಗ್ ಆಫ್ x power of x, y power of y, z power of z equal to log c. So we know the logarithmic function log of a b c ಅಂತ ಹೇಳಿದ್ರೆ log a plus log b plus log c ಅಂತ ಗೊತ್ತಿದೆ. ಗೊತ್ತಾಯ್ತಲ್ಲ. ಸೊ ಮತ್ತೆ ಇನ್ನೊಂದು ಫಂಕ್ಷನ್ ಏನು, ಲಾಗ್ a to the power of m ಅಂತ ಹೇಳಿದ್ರೆ m log a ಅಂತ, ಮತ್ತೊಂದು ಲಾಗ್ ಈಕ್ವಲ್ ಟು ಲಾಗ್ ಬೇಸ್ ಇ. ಓಕೆ. ಇದು ನ್ಯಾಚುರಲ್ ಲಾಗರಿಥಮಿಕ್ ಅಂತ. ಸೊ ಇಲ್ಲಿ ಇದೆರಡನ್ನು ಅಪ್ಲೈ ಮಾಡೋಣ. ಗೊತ್ತಾಯ್ತಲ್ಲ. ಸೊ ಲಾಗ್ ಆಫ್ ಎಕ್ಸ್ ಪವರ್ ಆಫ್ ಎಕ್ಸ್ ಇಂಟು ವೈ ಪವರ್ ಆಫ್ ವೈ ಇಂಟು ಝೆಡ್ ಪವರ್ ಆಫ್ ಝೆಡ್ ಈಸ್ ಎಕ್ಸ್ ಇಂಟು ಲಾಗ್ ಎಕ್ಸ್ plus y into log y plus z into log z equal to log c. Okay, taking logarithm on both the sides of the given equation we get so x log x plus y log y plus z log z equal to log c. So differentiating partially with respect to y, differentiating partially with respect to y. Okay. ಸೊ ಮೈಂಡಲ್ಲಿ ಇಟ್ಕೋಬೇಕು z ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ. ಇವಾಗ ಇಲ್ಲಿ ಈಕ್ವೇಷನ್ ಇದೆಯಲ್ಲ, ಈಕ್ವೇಷನಿಗೆ ಡಿಫ್ರೆನ್ಷಿಯೇಟ್ ಮಾಡೋಣ ಪಾರ್ಷಿಯಲಿ. ಗೊತ್ತಾಯ್ತಲ್ಲ. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ದಿಸ್ ಈಕ್ವೇಷನಿಗೆ. ಇಲ್ಲಿ y ಇಲ್ಲ, ಫಸ್ಟ್ ಟರ್ಮಲ್ಲಿ y ಇಲ್ಲ, ಹಾಗಾಗಿ ಅದು 0 ಆಗುತ್ತೆ. ಪ್ಲಸ್ ಸೆಕೆಂಡ್ ಟರ್ಮಲ್ಲಿ y ಉಂಟು,
ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ವೈ, ಸೆಕೆಂಡ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y ಅಷ್ಟೇ ಗೊತ್ತಾಯ್ತಲ್ಲ. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿ ಫಸ್ಟ್ ಫಂಕ್ಷನ್. ಸೊ ದಟ್ ಈಸ್ 1 ಬಿಕಾಸ್ del y by del y is 1. ಫಸ್ಟ್ ಫಂಕ್ಷನ್ ಪ್ರಾಡಕ್ಟ್ ರೂಲ್ ಏನು ಹೇಳುತ್ತೆ? ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಫಸ್ಟ್ ಫಂಕ್ಷನ್. ಲಾಗ್ ವೈಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/y ಗೊತ್ತಾಯ್ತಲ್ಲ. ವೈಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದರೆ 1 ಬಿಕಾಸ್ ಬೋತ್ ಆರ್ ಈಕ್ವಲ್. 1/y ಇದೆಯಲ್ಲ ಸೇಮ್ ವೇರಿಯೇಬಲ್, ಹಾಗಾಗಿ 1 ಆಗುತ್ತೆ. ಪ್ಲಸ್ ಇವಾಗ ಥರ್ಡ್ ಟರ್ಮ್. ಸೊ ಫಸ್ಟ್ ಫಂಕ್ಷನ್ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಝೆಡ್ ಇಸ್ 1/z ಇಂಟು ಝೆಡ್ಡಿಗೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ del z by del y. ಚೈನ್ ರೂಲ್ ಅಪ್ಲೈ ಮಾಡ್ತಾರೆ ಅಂದರೆ ಫಸ್ಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೇವೆ. ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಝೆಡ್ಡಿಗೆ ಮತ್ತೆ ಪಾರ್ಷಿಯಲ್ ಅಂದರೆ ಇಲ್ಲಿ ಚೈನ್ ರೂಲ್ ಆಗುತ್ತೆ. ಅದು ಇಲ್ಲಿ ಪ್ರಾಡಕ್ಟ್ ರೂಲು ಅಪ್ಲೈ ಮಾಡಬೇಕು, ಚೈನ್ ರೂಲು ಅಪ್ಲೈ ಮಾಡಬೇಕು ಗೊತ್ತಾಯ್ತಲ್ಲ. ಇದೆರಡಕ್ಕೂ ಇದೊಂದು ಫಂಕ್ಷನ್ ಅಲ್ವಾ. ಸೊ ಆಗ ಪ್ರಾಡಕ್ಟ್ ರೂಲು, ಈ ಫಂಕ್ಷನಲ್ಲಿ ಚೈನ್ ರೂಲು ಇದು. ಪ್ಲಸ್ ಸೆಕೆಂಡ್ ಫಂಕ್ಷನ್ ಲಾಗ್ ಝೆಡ್ ಇಂಟು ಫಸ್ಟ್ ಫಂಕ್ಷನಿಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಸೊ del z by del y ಅಂದರೆ ಡಿಫ್ರೆನ್ಷಿಯೇಟಿಂಗ್ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ವೈ ಆಗಿರೋದ್ರಿಂದ ಸೇಮ್ ವೇರಿಯೇಬಲ್ ಆದರೆ 1 ಆಗುತ್ತೆ. ಸೊ ಈಕ್ವಲ್ ಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಸಿ ವಿತ್ ರೆಸ್ಪೆಕ್ಟ್ ಟು ವೈ ಗೊತ್ತಾಯ್ತಲ್ಲ. ಸೊ ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ 0 ಆಗುತ್ತೆ. ಸೊ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಸಿ ವಿತ್ ರೆಸ್ಪೆಕ್ಟ್ ಟು ವೈ ಇಸ್ 0 ಬಿಕಾಸ್ ಸಿ ಇಸ್ ಕಾನ್ಸ್ಟೆಂಟ್. ನೆಕ್ಸ್ಟ್ ಇಲ್ಲಿ ವೈ ಕ್ಯಾನ್ಸಲ್ ಆಗ್ತದೆ, ಇಲ್ಲಿ ಝೆಡ್ ಕ್ಯಾನ್ಸಲ್ ಆಗ್ತದೆ. ಓಕೆ, ಸೊ ಫರ್ 1 ಪ್ಲಸ್ ಲಾಗ್ ವೈ ಪ್ಲಸ್ ಇಲ್ಲಿ del z by del y take it as common, del z by del y into 1 plus log z equal to 0. Next del z by del y equal to ಈ ಫಸ್ಟ್ ಟರ್ಮ್ ಇದೆಯಲ್ಲ ಅದನ್ನು RHSಗೆ ಶಿಫ್ಟ್ ಮಾಡಿದ್ರೆ ಮೈನಸ್ 1 ಪ್ಲಸ್ ಲಾಗ್ ವೈ ಡಿವೈಡೆಡ್ ಬೈ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು 1 ಪ್ಲಸ್ ಲಾಗ್ ಝೆಡ್. ಓಕೆ, ಸೊ del z by del y ಸಿಗ್ತಲ್ಲ. ಬಟ್ ನಮಗೆ ಬೇಕಾಗಿರೋದೇನಿಲ್ಲಿ del square z by del x del y ಅಂದರೆ del z by del y ಈಸ್ ಓವರ್. ಇದಕ್ಕೇ ನಾವು del by del x ಹಾಕಬೇಕು. ಸೊ del square z divided by del x del y equal to partial differentiation of del z by del y with respect to x ಅಂತ equal to del by del x del z by del y ಅಂತ ಹೇಳಿದ್ರೆ ಮೈನಸ್ 1 ಪ್ಲಸ್ ಲಾಗ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಝೆಡ್. ಸೊ ಇವಾಗ ಟೇಕ್ ಇಟ್ ಮೈನಸ್ ಔಟ್ಸೈಡ್ ತೊಗೊಂಬಿಡಿ. ಮೈನಸ್ del by del x 1 ಪ್ಲಸ್ ಲಾಗ್ ವೈ divided by 1 plus log z. Okay, next equal to minus. ಸೊ ಇದಕ್ಕೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಂದ. ಸೊ ಕೋಷಂಟ್ ರೂಲ್ ಅಪ್ಲೈ ಮಾಡೋಣ. ಡಿನಾಮಿನೇಟ್ ಮೈನಸ್ಸನ್ನು ಹೊರಗೆ ತೆಗೆದುಬಿಟ್ಟು ಡಿನಾಮಿನೇಟರ್ 1 ಪ್ಲಸ್ ಲಾಗ್ ಝೆಡ್ into partial differentiation of the numerator ಅದಾಯ್ತಲ್ಲ. ಎಕ್ಸ್ ಇಲ್ವೇ ಇಲ್ಲ, ಸೊ ಹಾಗಾಗಿ 0 ಆಗುತ್ತೆ. ಮೈನಸ್ ನ್ಯೂಮರೇಟರ್ 1 ಪ್ಲಸ್ ಲಾಗ್ ವೈ ಇಂಟು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್. ಸೊ ಅಲ್ಲಿ ಫಸ್ಟ್ 1 ಇದೆಯಲ್ಲ ಅದು 0 ಆಗುತ್ತೆ. ಪ್ಲಸ್ ಲಾಗ್ ಝೆಡ್ಡಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1/z ಅಗೇನ್ ಝೆಡ್ಡಿಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ del z by del x del z by del x. ಓಕೆ, ಡಿವೈಡೆಡ್ ಬೈ
ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ 1 ಪ್ಲಸ್ ಲಾಗ್ ಝೆಡ್ ಹೋಲ್ ಸ್ಕ್ವೇರ್. ಹೇಗಪ್ಪ ಇದು ಕೋಶಂಟ್ ರೂಲ್ ಅಂದರೆ ಡಿನಾಮಿನೇಟರ್ ಇಂಟು ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ದಿ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ ದಿ ಡಿನಾಮಿನೇಟರ್ ಅಷ್ಟೆ, ಡಿವೈಡೆಡ್ ಬೈ ಡಿನಾಮಿನೇಟರ್ದು ಹೋಲ್ ಸ್ಕ್ವೇರ್. ಸೊ ಈಕ್ವಲ್ ಟು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ, ಇದು ಝೀರೋ ಆಯಿತು, ಮೈನಸ್ ಮೈನಸ್ ಪ್ಲಸ್. ಸೊ 1 ಪ್ಲಸ್ ಲಾಗ್ ವೈ ಇಂಟು 1 ಬೈ ಝೆಡ್ del z by del x divided by 1 plus log z whole square. So equal to 1 plus log y divided by z into 1 plus log z whole square. Okay, log z whole square del z by del x. So this is del square z by del x del y. So ಇವಾಗ ನಾವೇನು ಮಾಡಬೇಕು, ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಆಫ್ z ವಿತ್ ರೆಸ್ಪೆಕ್ಟ್ ಟು x ಫೈಂಡ್ ಔಟ್ ಮಾಡಬೇಕು. ಸೊ del z by del x ಈಕ್ವಲ್ ಟು del by del x. z ಅಂದರೆ ಏನು, ಇಲ್ಲೇ ಇದಕ್ಕೇನೆ ತಗೋಬೇಕು, ಈ ಈಕ್ವೇಷನ್ ಇದೆಯಲ್ಲ ಆ ಈಕ್ವೇಷನಿಗೆ. ಇಲ್ಲ ಅಂತ ಹೇಳಿದ್ರೆ ಹೇಗಿದ್ದರೂ ಝೆಡ್ ಈಸ್ ಎ, ಇಲ್ಲಿ ಝೆಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿದ್ದಾರೆ. ಅಂದರೆ ಝೆಡ್ ಅದು ಈ ಗಿವನ್ ಫಂಕ್ಷನ್ ಇದೆಯಲ್ಲ, ಝೆಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ವೈ ಅಂತ ಹೇಳಿದ್ಮೇಲೆ ಗಿವನ್ ಫಂಕ್ಷನ್ ಈಸ್ ಅ ಸಿಮೆಟ್ರಿಕ್. ದಿ ಗಿವನ್ function is symmetric. Taking ಅಥವಾ ಟೇಕ್ ಅಂತ ತಗೊಳ್ಳಿ, ಟೇಕಿಂಗ್ ದಿ ಗಿವನ್. ಓಕೆ, ಟೇಕಿಂಗ್ ದಿ ಗಿವನ್ ಫಂಕ್ಷನ್ ಈಸ್ ಅ ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡೋಣ. ಆಲ್ರೆಡಿ ನಮಗೆ del z by del y ದಿಸ್ ಅಂತ ಗೊತ್ತಾಗಿದೆ. ಸಿಮೆಟ್ರಿಕ್ ಅಂತ ಹೇಳಿದ್ರೇನು, ಎಕ್ಸ್ ಇರೋ ಪ್ಲೇಸಲ್ಲಿ ವೈ ಇರೋ ಪ್ಲೇಸಲ್ಲಿ ಎಕ್ಸ್. ಸೊ del z by del x ಈಕ್ವಲ್ ಟು ಮೈನಸ್ 1 ಪ್ಲಸ್ ಲಾಗ್ ವೈ ಇದೆ ಎಕ್ಸ್ ಅಂತ ಹಾಕ್ಕೊಳ್ಳೋಣ, ಡಿವೈಡೆಡ್ ಬೈ 1 ಪ್ಲಸ್ ಲಾಗ್ ಝೆಡ್ ಅಷ್ಟೆ. ಗೊತ್ತಾಯ್ತಲ್ಲ? ಸೊ ಇದು ಕಾಲ್ ಇಟ್ ಆಸ್ ಇಕ್ವೇಷನ್ ನಂಬರ್ 2. ದಿಸ್ ಈಸ್ ಇಕ್ವೇಷನ್ ನಂಬರ್ 1. So substitute equation number 2 in 1 ಅಥವಾ using equation number 2 and 1 ಅಂತ ಬರೆದ್ರೂ ಆಯಿತು. ಸೊ substitute equation number 2 in 1ಗೆ substitute ಮಾಡೋಣ. equation number 2 in 1ಗೆ del square z by del x del y equal to ಇರಲಿ 1 plus log y divided by z into 1 plus log z whole square into ಇಲ್ಲಿ del z by del x ಪ್ಲೇಸಲ್ಲಿ minus 1 plus log x divided by 1 plus log z. So equal to minus 1 plus log x into 1 plus log y divided by z into 1 plus log z whole cube. So prove ಆಯ್ತಲ್ಲ, ಇಲ್ಲಿ prove ಆಯಿತು. minus 1 plus log x into 1 plus log y divided by z into 1 plus log z whole cube. ಸೊ ಇಲ್ಲೂ ಕೂಡ ಅದೇ ಬಂದಿದೆ. ಓಕೆ, ಆಮೇಲೆ ಮತ್ತು ಫಸ್ಟ್ ಕ್ವಶನ್ಸ್ ಹೆನ್ಸ್ ಪ್ರೂವ್ಡ್ ಅಂತ ಬರೆಯೋಣ. ಇಲ್ಲಿ ಹೆನ್ಸ್ ಪ್ರೂವ್ ಆಯಿತು. ನೆಕ್ಸ್ಟ್ ಇಲ್ಲಿ ಏನಂತ ಇದೆ, del square z by del x del y equal to minus x log e ಅಂದರೆ ಇನ್ವರ್ಸ್ ಆಫ್ x log e x when x equal to y z, x equal to y equal to z ಅಂದರೆ
ವೈ ಮತ್ತು ಝೆಡ್ ಇರೋ ಪ್ಲೇಸಲ್ಲಿ ಎಕ್ಸ್ ಹಾಕಬೇಕು, ಗೊತ್ತಾಯ್ತಲ್ಲ. ಸೊ ಈ ಪ್ಲೇಸಲ್ಲಿ ಆರ್ ಎಚ್ ಎಸ್ಗೆ ಗೊತ್ತಾಯ್ತಲ್ಲ. ವೆನ್ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್, ದಿ ಆರ್ ಎಚ್ ಎಸ್ ಆಫ್ ದಿ ಎಬೋ ಇದಕ್ಕೆ ಈಕ್ವೇಷನ್, ಆರ್ ಎಚ್ ಎಸ್ ಆಫ್ ದಿ ಎಬೋ expressions RHS of the above expressions on expression ಅಷ್ಟೇ ಸಾಕು, ಸಿಂಗುಲರ್, ಪ್ಲೂರಲ್ ಅಲ್ಲ. ಒಂದಕ್ಕೆ ಮಾತ್ರ ತಾವೇ ನಾವು ಮಾಡ್ತಾ ಇರೋದು. ಆನ್ ರೀಪ್ಲೇಸಿಂಗ್ y and z by x, ಗೊತ್ತಾಯ್ತಲ್ಲ. ಅಸ್ಯೂಮ್ ದಿ ಫಾರ್ಮ್. ಈಗ ಏನು ಮಾಡಬೇಕಂದ್ರೆ, ಇಲ್ಲಿ ಈ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಎಬೋ ಎಕ್ಸ್ಪ್ರೆಷನ್ಸಲ್ಲಿ ಆರ್ ಎಚ್ ಎಸ್ಗೆ ಮಾತ್ರ ವೆನ್ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಅವರೇ ಕೇಳಿದ್ದಾರೆ, ವೆನ್ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಅಂತ, ಗೊತ್ತಾಯ್ತಲ್ಲ. ಸೊ ಆರ್ ಎಚ್ ಎಸ್ ಆಫ್ ದಿ ಎಬೋ ಎಕ್ಸ್ಪ್ರೆಷನ್ಸಿಗೆ ನಾವೇನು ಮಾಡಬೇಕು, ವೈ ಮತ್ತು ಝೆಡ್ ಪ್ಲೇಸ್ನನ್ನು ರೀಪ್ಲೇಸ್ ಮಾಡಿಬಿಟ್ಟು ಎಕ್ಸ್ ಅಂತ ಹಾಕೋಣ. ಓಕೆ, ಸೊ ಎಲ್ ಎಚ್ ಎಸ್ ಆವಾಗ ಡೆಲ್ ಸ್ಕ್ವೇರ್ ಝೆಡ್ ಡಿವೈಡೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಅಂತ ಆಯಿತು, ಈಕ್ವಲ್ ಟು ಮೈನಸ್ ಇದು 1 ಪ್ಲಸ್ ಲಾಗ್ ಎಕ್ಸ್ ಆಗುತ್ತೆ, 1 ಪ್ಲಸ್ ಲಾಗ್ ಎಕ್ಸ್, ನೆಕ್ಸ್ಟು 1 ಪ್ಲಸ್ ಲಾಗ್ ಎಕ್ಸ್ ಅಂತಲೇ ಬರುತ್ತೆ ಇದುವೇ, ಡಿವೈಡೆಡ್ ಬೈ ಝೆಡ್ ಪ್ಲೇಸಲ್ಲಿ ಎಕ್ಸ್ ಅಂತ ಹಾಕಬೇಕು, 1 ಪ್ಲಸ್ ಲಾಗ್ ಎಕ್ಸ್, ಓಕೆ, ಲಾಗ್ ಎಕ್ಸ್ ಹೋಲ್ ಕ್ಯೂಬ್ ಈಕ್ವಲ್ ಟು ಇದೇನಾಯಿತು, 1 ಪ್ಲಸ್ ಲಾಗ್ ಎಕ್ಸ್, 1 ಪ್ಲಸ್ ಲಾಗ್ ಎಕ್ಸ್ ಅಂದರೆ 1 ಪ್ಲಸ್ ಲಾಗ್ ಎಕ್ಸ್ ಹೋಲ್ ಸ್ಕ್ವೇರು. ಓಕೆ, ಇಲ್ಲಿ ಮೈನಸ್ ಇದು ಮತ್ತು ಇದು ಹೋಗಿ ಇದು ಕ್ಯಾನ್ಸಲ್ ಆಗ್ತದೆ. ಸೊ ಮೈನಸ್ ಹಾಗೆ ಇರಲಿ. ಇಲ್ಲಿ ಎಕ್ಸ್ ಇದೆ ಅಲ್ವಾ, ಎಕ್ಸ್ ಅಥವಾ ಡಿನಾಮಿನೇಟರಲ್ಲೇ ಬರೆಯೋಣ, 1 ಡಿವೈಡೆಡ್ ಬೈ, ಓಕೆ, ಎಕ್ಸ್ ಅಂತ ತಗೊಳ್ಳೋಣ. 1 ಅಂತ ಹೇಳಿದ್ರೆ ಸೊ 1ಗೆ ಲಾಗ್ ಇ ಅಂತ, ಗೊತ್ತಾಯ್ತಲ್ಲ, ಲಾಗ್ ಇ ಈಕ್ವಲ್ ಟು 1. ಇಲ್ಲಿ ಲಾಗ್ ಈಕ್ವಲ್ ಟು ಲಾಗ್ ಇ ಈಕ್ವಲ್ ಟು 1. ಓಕೆ, ಸೊ ಲಾಗ್ ಇ ಅಂತ ತೊಗೊಂಡ್ರಾಯ್ತು. ಇದು ಲಾಗ್ ಇ ಪ್ಲಸ್ ಲಾಗ್ ಎಕ್ಸ್. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಏನಂತ, ಲಾಗ್ ಎ ಬಿ ಸಿ ಅಂತ ಇದ್ದರೆ ಲಾಗ್ ಎ ಪ್ಲಸ್ ಲಾಗ್ ಬಿ ಪ್ಲಸ್ ಲಾಗ್ ಸಿ ಅಂತ. ಸಿಮಿಲರ್ಲಿ ಇಲ್ಲಿ ಲಾಗ್ ಇ ಪ್ಲಸ್ ಲಾಗ್ ಎಕ್ಸ್ ಅಂತ ಹೇಳಿದ್ರೆ ಲಾಗ್ ಇ ಎಕ್ಸ್ ಅಂತ, ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಇ ಎಕ್ಸ್, ಗೊತ್ತಾಯ್ತಲ್ಲ. 1 ನೆಕ್ಸ್ಟು, ಸೊ ಡೆಲ್ ಸ್ಕ್ವಯರ್ ಝೆಡ್ ಡಿವೈಡೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಈಕ್ವಲ್ ಟು ಮೈನಸ್, ಸೊ ಎಕ್ಸ್ ಲಾಗ್ ಇ ಎಕ್ಸ್ ಇದೆಯಲ್ಲ ಅದನ್ನು ನ್ಯೂಮರೇಟರಿಗೆ ಕಳಿಸೋಣ, ಗೊತ್ತಾಯ್ತಲ್ಲ. ಸೊ 1 ಡಿವೈಡೆಡ್ ಬೈ ಎಕ್ಸ್ ಲಾಗ್ ಇ ಎಕ್ಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಲಾಗ್ ಇ ಎಕ್ಸ್ ಟು ದ ಪವರ್ ಏನಾಗುತ್ತೆ, ಇನ್ವರ್ಸ್ ಆಗುತ್ತೆ, ಗೊತ್ತಾಯ್ತಲ್ಲ. ಹೆನ್ಸ್ ಪ್ರೂವ್ಡ್. ಮತ್ತೊಮ್ಮೆ ಹೇಳ್ತೇನೆ ಇದು. ಸೊ ಇಲ್ಲಿ ಕ್ವಶನ್ಸ್ ಪ್ರಾಬ್ಲಮ್ ನಂಬರ್ 65. ಸೊ ಹೀಗಿದೆ, ಎಕ್ಸ್ ಪವರ್ ಆಫ್ ಎಕ್ಸ್, ವೈ ಪವರ್ ಆಫ್ ವೈ, ಝೆಡ್ ಪವರ್ ಆಫ್ ಝೆಡ್ ಈಕ್ವಲ್ ಟು ಸಿ ಅಂತ ಕಾನ್ಸ್ಟೆಂಟ್. ಶೋ ದಟ್ ಡೆಲ್ ಸ್ಕ್ವೇರ್ ಝೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಈಕ್ವಲ್ ಟು ದಿಸ್ ಮಚ್, minus 1 plus log x into 1 plus log y divided by z into 1 plus log z whole cube. ಸೊ ಮತ್ತು ಅನದರ್ ಒನ್ನು ಡೆಲ್ ಸ್ಕ್ವೇರ್ ಝೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಸೇಮ್ ಇಲ್ಲೇನೆ, ಆರ್ ಎಚ್ ಎಸ್ ಅಲ್ಲಿ ಚೇಂಜ್ ಆಗುತ್ತೆ, ಎಲ್ ಎಚ್ ಎಸ್ ಸೇಮ್ ಇದೆ, ಆರ್ ಎಚ್ ಎಸ್ ಅಲ್ಲಿ ಮೈನಸ್ ಇನ್ವರ್ಸ್ ಆಫ್ ಎಕ್ಸ್ ಲಾಗ್ ಇ ಎಕ್ಸ್ ಅಂತ ಆಗುತ್ತೆ, ವೆನ್ ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್.
ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ ಇರಬೇಕಾದ್ರೆ ಹೀಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ RHS. ಸೊ ಸೊಲ್ಯೂಷನ್ ಫಾರ್ ದಿಸ್ ಪ್ರಾಬ್ಲಮ್, ಇಲ್ಲಿ ಏನಿದೆ ಅದನ್ನು ಹಾಗೆ ಬರ್ಕೊಳ್ಳಿ. ಝೆಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ. ಓಕೆ, ನಾವು ಫೈಂಡ್ ಔಟ್ ಮಾಡಬೇಕಾಗಿರೋ ಯಾಕೆ ಇದನ್ನು ತೊಗೊಂಡಿದ್ದು ಹೀಗೆ ಅಂತ ಹೇಳಿದ್ರೆ, ಇಲ್ಲಿ ಝೆಡ್ ಅಂತ ಕೊಟ್ಬಿಟ್ಟಿದ್ದಾರೆ. ಅಲ್ಲಿಗೆ ಝೆಡ್ ಅನ್ನೋದು ಫಂಕ್ಷನ್ ಆಫ್ ಎಕ್ಸ್ ವೈಗೆ, ಇದು ವೇರಿಯೇಬಲ್ ಆಯಿತು. ಎಕ್ಸ್ ಆ್ಯಂಡ್ ವೈ ಈಸ್ ವೇರಿಯೇಬಲ್ ಆಗ್ತಾ ಇದೆ. ಝೆಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈಗೆ. ಸೊ ಅದು ಹೀಗೆ ಬರುತ್ತೆ. ಡೆಲ್ ಸ್ಕ್ವೇರ್ ಝೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಅಂತ ಹೇಳಿದ್ರೆ ಡೆಲ್ ಝೆಡ್ ಬೈ ಡೆಲ್ ವೈಗೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ. ಸೊ ಇವಾಗ ಏನು ಮಾಡಬೇಕು, ಇದನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಇದನ್ನು ಈಸಿಯಾಗಿ ಮಾಡ್ಕೋಬೇಕಂದ್ರೆ ಟೇಕಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್. ಇನ್ಯಾವ ಮೆಥಡು ಮಾಡೋಕ್ಕಾಗಲ್ಲ, ಡೈರೆಕ್ಟಾಗಿ ನಾವು ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡೋಕ್ಕಾಗಲ್ಲ, ಆಯಿತಾ. ಹಾಗಾಗಿ ಅಂದರೆ 3 ಫಂಕ್ಷನ್ ಇದೆ, 3 ಪ್ರಾಡಕ್ಟ್ಸಿಗೆ ನಾವು ಲೆಂತಿ ಆಗ್ತದೆ ಇನ್ನೂ ಕೂಡ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಹೋದರೆ. ಹಾಗಾಗಿ ಈಸಿ ಮೆಥಡ್ ಅಂದರೆ ಇದಕ್ಕೆ ಲಾಗ್ ಅಪ್ಲೈ ಮಾಡಿಬಿಟ್ರೆ ಬೆಟರ್, ಒಂದೊಂದೇ ಟರ್ಮಿಗೆ ಮಾಡ್ತಾ ಹೋಗ್ಬೋದು. ಓಕೆ, ಬೇರೆ ಮೆಥಡ್ ಅಂದರೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಈ ಫಸ್ಟ್ ಫಂಕ್ಷನ್ ಇದನ್ನು ಹಾಗೆ ಇಟ್ಕೊಂಡು ಇದೆರಡನ್ನ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು, ಮತ್ತು ಅದರೊಳಗೊಂದು ಪ್ರಾಡಕ್ಟ್ ರೂಲ್ ಬರುತ್ತೆ. ಹಾಗೆ ಇದಕ್ಕೆ ಮತ್ತಿಟ್ಟು ಮತ್ತು ಇದೆರಡಕ್ಕೆ ಮತ್ತಿದಿಟ್ಟು ಮತ್ತಿದೆರಡಕ್ಕೆ, ಹಾಗೆ ಲೆಂತಿ ಆಗ್ತದೆ ಪ್ರೋಸೆಸ್ಸು. ಈಸಿ ಮೆಥಡ್ ಅಂತ ಹೇಳಿದ್ರೆ ಮತ್ತಲ್ಲಿ ಕನ್ಫ್ಯೂಷನ್ ಆದರೆ ಕಷ್ಟ. ಈಸಿ ಮೆಥಡಿಗೋಸ್ಕರ ನಾವು ಟೇಕಿಂಗ್ ಲಾಗ್ ಆನ್ ಬೋತ್ ದಿ ಸೈಡ್. ಲಾಗ್ ಅಪ್ಲೈ ಮಾಡಿದರೆ ಲಾಗ್ ಆಫ್ ದಿಸ್ ಈಕ್ವಲ್ ಟು ಲಾಗ್ ಆಫ್ ಸಿ. ಸೊ ಇವಾಗ ಇದು ಲಾಗರಿದಮಿಕ್ದು ಫಂಕ್ಷನ್ನು ಹೈಸ್ಕೂಲ್ನಲ್ಲೇ ನಮಗೆ ಇರುತ್ತೆ, ಗೊತ್ತಾಯ್ತಲ್ಲ. ಲಾಗ್ದಿದಿಷ್ಟು ಯೂಸ್ ಮಾಡಿಕೊಂಡ್ರೆ ಬೆಟರ್ ಇಲ್ಲಿಗೆ. ಮತ್ತಿವಾಗ ಏನು ಮಾಡಬೇಕು, ಡಿಫ್ರೆನ್ಷಿಯೇಟಿಂಗ್ ಪಾರ್ಷಿಯಲಿ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಆವಾಗ ಇಲ್ಲಿ ಫಸ್ಟಲ್ಲಿ ಇಲ್ಲಿ ವೈ ಇಲ್ಲ ಅಲ್ವಾ, ಹಾಗಾಗಿ 0. ಇಲ್ಲಿ ವೈ ಉಂಟು, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋದು. ಇಲ್ಲಿ ವೈ ಇಲ್ಲ. ಓಕೆ, ಸೊ ನಾವೇನು ಮಾಡೋದು, ಝೆಡ್ ಹಾಕಿ ಮತ್ತು ಅದಕ್ಕೆ ಝೆಡ್ ಫಂಕ್ಷನ್ನ ಮತ್ತು ಅದು ಝೆಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಹೇಳಿರೋದ್ರಿಂದ ಅದಕ್ಕೂ ಕೂಡ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು ಮತ್ತು ಚೈನ್ ರೂಲು ಅಪ್ಲೈ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಮತ್ತು ಕಾನ್ಸ್ಟೆಂಟ್ ಇಲ್ಲಿರೋದ್ರಿಂದ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಿದರೆ ಇದಕ್ಕೆ ಕಾನ್ಸ್ಟೆಂಟಿಗೆ 0 ಆಯಿತು. ಮತ್ತು ರೀಅರೇಂಜ್ ಮಾಡಿಕೊಂಡಾಗ ನಮಗೆ ಡೆಲ್ ಝೆಡ್ ಬೈ ಡೆಲ್ ವೈ ದಿಸ್ ಮಚ್ ಅಂತ ಗೊತ್ತಾಗುತ್ತೆ. ಇವಾಗ ಏನು ಮಾಡಬೇಕು, ಇಲ್ಲಿ ಡೆಲ್ ಝೆಡ್ ಬೈ ಡೆಲ್ ವೈ ಇಲ್ಲಿದೆ ಅಲ್ವಾ, ಡೆಲ್ ಝೆಡ್ ಬೈ ಡೆಲ್ ವೈ ಇಲ್ಲಿದೆ. ಇದಕ್ಕೆ ನಾವು ಡೆಲ್ ಅಂದರೆ ಪಾರ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಿಂದ ಮತ್ತೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಆವಾಗ ಏನಾಗುತ್ತೆ, ನಮಗೆ ಈ ರಿಸಲ್ಟ್ ಬರುತ್ತೆ, ಗೊತ್ತಾಯ್ತಲ್ಲ. ಡೆಲ್ ಸ್ಕ್ವೇರ್ ಝೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈಗೆ ಈ ರಿಸಲ್ಟ್, ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 1. ಮತ್ತಿವಾಗ ನಾವೇನು ಮಾಡಬೇಕು, ಇಲ್ಲಿ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ಆಲ್ರೆಡಿ ನಾವು ಇಲ್ಲಿ ಡೆಲ್ ಝೆಡ್ ಬೈ ಡೆಲ್ ವೈ ಫೈಂಡ್ ಔಟ್ ಮಾಡಾಗಿದೆ. ಈಗ ನಾವು ಕನ್ಸಿಡರ್ ಮಾಡಬೇಕು, ಗಿವನ್ ಫಂಕ್ಷನ್ ಇದೆಯಲ್ಲ, ಆ ಫಂಕ್ಷನ್ ಝೆಡ್ ಅನ್ನೋ ಫಂಕ್ಷನ್ನು, ಇಲ್ಲಿ ಗಿವನ್ ಫಂಕ್ಷನ್ ನಾವೇ ಫಂಕ್ಷನ್ ಮಾಡ್ಕೊಂಬಿಟ್ವಲ್ಲ ಝೆಡ್ನ, ಆ ಗಿವನ್ ಫಂಕ್ಷನ್ ಏನು ಅಂತ ನಾವು ಟ್ರೀಟ್ ಮಾಡಬೇಕು, ಸಿಮೆಟ್ರಿಕ್ ಅಂತ ಟ್ರೀಟ್ ಮಾಡೋದು. ಸಿಮೆಟ್ರಿಕ್ ಟಾಪಿಕ್ ಪ್ರೀವಿಯಸ್ ಕ್ಲಾಸಲ್ಲಿ ಆಗಿದೆ. ಓಕೆ, ಏನು ಸಿಮೆಟ್ರಿಕ್ ಅಂದರೆ ವೈ ಇದ್ದರೆ ಎಕ್ಸ್, ಎಕ್ಸ್ ಇದ್ದರೆ ವೈ ಅಂತ, ಗೊತ್ತಾಯ್ತಲ್ಲ, ವೈಸ್ ವರ್ಸ. ಹೀಗೆ ಸಿಮೆಟ್ರಿಕ್. 2 ವೇರಿಯೇಬಲ್ಸ್ ಇದ್ದರೆ, 3 ವೇರಿಯೇಬಲ್ಸ್ ಇದ್ದರೆ ಬೇರೆ ಆಗುತ್ತೆ. ಹಾಗಾಗಿ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಏನಾಗುತ್ತೆ, ನ್ಯೂಮರೇಟರಿಗೆ ಮಾತ್ರ. ಇಲ್ಲಿ ವೈ ಉಂಟಲ್ಲ, ಹಾಗಾಗಿ ಇಲ್ಲಿ ಎಕ್ಸ್ ತೊಗೋಬೇಕು. ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್. ಇದು ಕಾಲ್ ಇಟ್ ಆಸ್ ಈಕ್ವೇಷನ್ ನಂಬರ್ 2 ಅಂತ ತೊಗೊಂಡಾರ. ಮತ್ತೆ ಏನು ಮಾಡಬೇಕು, ಸಬ್ಸ್ಟಿಟ್ಯೂಟ್ ಈಕ್ವೇಷನ್ ನಂಬರ್ 2ನ ಈ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಇದೆಯಲ್ಲ, ಇದನ್ನು ತೊಗೊಬಂದು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡಬೇಕು, ಗೊತ್ತಾಯ್ತಲ್ಲ. ಈಕ್ವೇಷನ್ ನಂಬರ್ 2ನ ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಡೆಲ್ ಸ್ಕ್ವೇರ್ LHS ಇದೆಯಲ್ಲ, ಅದನ್ನು ಹಾಗೆ ಬರೀಬೇಕು. ಡೆಲ್ ಸ್ಕ್ವೇರ್ ಝೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಅಂತ ಬರೆದು RHSಲ್ಲಿ ಈ ಫಸ್ಟ್ ಫಂಕ್ಷನನ್ನು ಹಾಗೆ ಬರೆಯೋದು. ಸೆಕೆಂಡ್ ಫಂಕ್ಷನಿಗೆ ಡೆಲ್ ಝೆಡ್ ಬೈ ಡೆಲ್ ಎಕ್ಸ್ ಈಕ್ವೇಷನ್ ನಂಬರ್ 2ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇರೋದು. ಸೊ ಇದು ನಮಗೆ ಈ ಥರ ಬಂತು. 1 + log x 1 + log y, ಇಲ್ಲಿ ಮೈನಸ್ ಇದೆ, ಡಿವೈಡ್ ಬೈ z ಇಂಟು 1 + log z ಹೋಲ್ ಕ್ಯೂಬ್ ಅಂತ. ಸೊ ಕ್ವಶನ್ಸಲ್ಲಿ ಏನು ಕೇಳಿತು ಅದೇ ತಾನೆ. ಇಲ್ಲಿ ಕ್ವಶನ್ಸಲ್ಲಿ ಡೆಲ್ ಸ್ಕ್ವೇರ್ ಝೆಡ್ ಬೈ ಡೆಲ್ ಎಕ್ಸ್ ಡೆಲ್ ವೈ ಈಕ್ವಲ್ ಟು ಮೈನಸ್ ಆಫ್ 1 + log x ಇಂಟು 1 + log y ಡಿವೈಡೆಡ್ ಬೈ z ಇಂಟು 1 + log z ಹೋಲ್ ಕ್ಯೂಬ್ ಅಂತ ಕೇಳಿದ್ದಾರೆ. ಸೊ ಪ್ರೂವ್ ಆಯಿತು, ಹೆನ್ಸ್ ಪ್ರೂವ್ಡ್ ಅಂತ ಬರೀರಿ. ವೆನ್ x = y = z, ಅನದರ್ ಈಕ್ವೇಷನ್ನು x = y = z ಇರಬೇಕಾದ್ರೆ RHS ಇದು ಬರುತ್ತೆ ಅಂತ ಹೇಳಿದ್ದಾರೆ. ಸೊ RHS ಆಫ್ ದಿ ಎಬೋವ್ ಎಕ್ಸ್ಪ್ರೆಷನ್ಸ್ ಆನ್ ರೀಪ್ಲೇಸಿಂಗ್ y ಆ್ಯಂಡ್ z ಬೈ x, y ಮತ್ತು z ಅನ್ನು ರೀಪ್ಲೇಸ್ ಮಾಡಿ x ಅಂತ ಹಾಕಿ ಅಂತ.
ಸೊ ಹಾಗಾದರೆ RHS ಅಲ್ಲಿ ಇಲ್ಲಿರೋ RHSಗೆ y ಮತ್ತು z ಇದು ಮತ್ತು ಇದು ಇಷ್ಟಕ್ಕೆ ನಾವು ಎಕ್ಸ್ ಹಾಕಿ ಹೇಳೋದು ಅಷ್ಟೇ. ಸೊ ಇದು ಕ್ಯೂಬ್ ಅಂತ ಇದೆ, ಇಲ್ಲಿ ಸ್ಕ್ವೇರ್ ಆಗುತ್ತೆ. ಸೊ ಅದು ಒಂದು ಕ್ಯಾನ್ಸಲ್ ಆಗ್ತದೆ. ಈ 1 ಅಂದರೆ ಲಾಗ್ ಇ ಅಂತ ತೊಗೋಬೋದು, ಇದು ಲಾಗ್ ಎಕ್ಸ್ ಅಂತ ಬರಿಬೋದು. ಲಾಗ್ ಇ ಪ್ಲಸ್ ಲಾಗ್ ಎಕ್ಸ್ ಅಂದರೆ ಲಾಗ್ ಎ ಪ್ಲಸ್ ಲಾಗ್ ಬಿ ಎಸ್ ಲಾಗ್ ಎ ಬಿ, ಆ ಫಾರ್ಮುಲಾ ಯೂಸ್ ಮಾಡೋದು. ಈ ಡಿನಾಮಿನೇಟರಲ್ಲಿರೋದನ್ನು ನ್ಯೂಮಿನೇಟರಿಗೆ ಕಳಿಸಿದ್ರೆ ಇನ್ವರ್ಸ್ ಆಗುತ್ತೆ. ಗೊತ್ತಾಯ್ತಲ್ಲ? ಹೆನ್ಸ್ ಅಲ್ಲಿಗೆ ಇದು ಪ್ರೂವ್ ಆಯಿತು, ಇದು ಕೂಡ ಪ್ರೂವ್ ಆಯಿತು. ಓಕೆ, ಇಲ್ಲಿ ಇದು ಕೂಡ ಪ್ರೂವ್ ಆಯಿತು. ಬುಕ್ಕಲ್ಲಿ ಒಮ್ಮೆ ನೋಡ್ಕೊಳ್ಳಿ. ಸೊ ಇದು ಸೇಮ್ ಇದನ್ನು ಹಾಗೆ ತೊಗೊಂಡಿದ್ದಾರೆ. ಝಡ್ ಆಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಇನ್ ಆರ್ಡರ್ ಟು ಫೈಂಡ್ ಎ ರಿಕ್ವೈರ್ಡ್ ಪಾರ್ಷಿಯಲ್ ಡೆರಿವೇಟಿವ್. ನಾವು ಬೇಕಾಗಿರೋಂಥ ಪಾರ್ಷಿಯಲ್ ಡೆರಿವೇಟಿವ್ ಫೈಂಡ್ ಔಟ್ ಮಾಡಬೇಕಲ್ಲ, ಹಾಗಾಗಿ ಅದು ಝಡ್ಡನ್ನು ಟ್ರೀಟೆಡ್ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ಕನ್ಸಿಡರ್ ಮಾಡಿರೋದು. ಕೊನೆಗೆ ಟೇಕಿಂಗ್ ಲಾಗರಿದಮ್ ಆನ್ ಬೋತ್ ದಿ ಸೈಡ್ಸ್ ಆಫ್ ದಿ ಗಿವನ್ ಈಕ್ವೇಷನಿಗೆ ಸೊ ಅಪ್ಲೈ ಮಾಡಿದಾಗ ನೆಕ್ಸ್ಟ್ ಪಾರ್ಷಿಯಲ್ ಡಿಫ್ರೆನ್ಷಿಯೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಬೇಕು. ಝಡ್ ಈಸ್ ಎ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡಾಗ ಇದು ಬರುತ್ತೆ. ಡೆಲ್ ಝಡ್ ಬೈ ಡೆಲ್ ವೈ ಮಾಡಿದರೆ ಈ ಈಕ್ವೇಷನ್ ಬರುತ್ತೆ. ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದರೆ ಸೊ ಈಕ್ವೇಷನ್ ನಂಬರ್ 1 ಇದು ಬರುತ್ತೆ. ಈಕ್ವೇಷನ್ ನಂಬರ್ 1ನಲ್ಲಿ ಡೆಲ್ ಝಡ್ ಬೈ ಡೆಲ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕಲ್ಲ, ಡೆಲ್ ಝಡ್ ಬೈ ಡೆಲ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು ಈಕ್ವೇಷನ್ ನಂಬರ್ 1ನಲ್ಲಿ. ಹಾಗಾಗಿ ನಾವು ಝಡ್ ಇದು ಸಿಮೆಟ್ರಿಕ್, ಈ ಫಂಕ್ಷನ್ನು ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡಬೇಕು. ಕನ್ಸಿಡರ್ ಮಾಡಿದ್ರೆ ಡೆಲ್ ಝಡ್ ಬೈ ಡೆಲ್ ಎಕ್ಸ್ ಇಲ್ಲಿ ಎಕ್ಸ್ ಆಗುತ್ತೆ, ವೈ ಇರೋ ಪ್ಲೇಸಲ್ಲಿ ಎಕ್ಸ್ ಆಗುತ್ತೆ ಅಷ್ಟೆ. ಸೊ ಸಿಮೆಟ್ರಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ವೈ ಇತ್ತಲ್ಲ, ವೈ ಇರೋ ಪ್ಲೇಸಲ್ಲಿ ಎಕ್ಸ್ ಆಯಿತು ಅಷ್ಟೇ. ಕಾಲಿಟಸ್ ಈಕ್ವೇಷನ್ ನಂಬರ್ 2. ಈಕ್ವೇಷನ್ ನಂಬರ್ 2ನ ಅದು 1ಗೆ ಈಕ್ವೇಷನ್ ನಂಬರ್ 1ಗೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಇದು ಬಂತು. ಸೊ ಹೆನ್ಸ್ ಪ್ರೂವ್ಡ್. ಮತ್ತು ಇನ್ನೊಂದು ಕ್ವಶನ್ ಇದೆಯಲ್ಲ, ಸಬ್ ಕ್ವಶನು, ಎಕ್ಸ್ ಈಕ್ವಲ್ ಟು ವೈ ಈಕ್ವಲ್ ಟು ಝೆಡ್ RHS ಆಫ್ ದಿಸ್ ಎಕ್ಸ್ಪ್ರೆಷನ್ಸಿಗೆ ವೈ ಮತ್ತು ಝೆಡ್ ಇರೋ ಪ್ಲೇಸಿಗೆ ಎಕ್ಸ್ ಹಾಕಬೇಕು ಅಷ್ಟೇ. ವೈ ಆ್ಯಂಡ್ ಝೆಡ್ ಪ್ಲೇಸಲ್ಲಿ ಎಕ್ಸ್ನ ರೀಪ್ಲೇಸ್ ಮಾಡಬೇಕು, ಎಕ್ಸ್ ಅಂತ ಹಾಕಬೇಕಷ್ಟೆ. ಹಾಕಿದಾಗ ನಮಗೆ ಹೀಗೆ ಬರುತ್ತೆ. ಗೊತ್ತಾಯ್ತಲ್ಲ? ಹೆನ್ಸ್ ಪ್ರೂವ್ಡ್. ಓಕೆ, ಥ್ಯಾಂಕ್ ಯು ಸೋ ಮಚ್.